ಶ್ರೀ ಮಹಾಗಣಪತಿಯೇ ನಮಃ. ಸಾಂಪ್ರದಾಯಿಕ ಗಣಪತಿ ಹೋಮವಿಧಿ. ಈ ಪುಸ್ತಕವನ್ನು ಯರ್ಮುಂಜಿ ರಾಮಕೃಷ್ಣ ಜೋಯಿಸ್ ಅವರು ಬರೆದಿದ್ದಾರೆ. ಲಿಂಕಲ್ಲಿ ಇದರ ವಿಳಾಸವನ್ನು ಕೊಟ್ಟಿರ್ತೇನೆ. ಆಸಕ್ತರು ಈ ಪುಸ್ತಕವನ್ನು ಬೇಕಾದರೂ ತರಿಸ್ಕೊಳ್ಬೋದು. ಗಣಪತಿ ಹೋಮವಿಧಿ ಚೆನ್ನಾಗಿ ಇದೆ. ಇವತ್ತಿನಿಂದ ಸಾಂಪ್ರದಾಯಿಕ ಗಣಪತಿ ಹೋಮವಿಧಿಯ ಪಾಠವನ್ನು ಮಾಡ್ತಾ ಹೋಗೋಣ. ಆಮೇಲೆ ಸರಿಯಾಗಿ ಪ್ರಾಕ್ಟಿಕಲ್ ಆಗಿ ಮಾಡೋದನ್ನು ನೋಡೋಣ. ಮೊದಲನೇದಾಗಿ ಈ ಮಂತ್ರಗಳನ್ನೆಲ್ಲ ಗಟ್ಟು ಮಾಡ್ಕೋಬೇಕು. ಆ ಮಂತ್ರಗಳನ್ನು ಹೇಳ್ತಾ ಮಾಡೋ ಕ್ರಮ ಇದೆ. ಇದು ಸ್ವರ ಮಂತ್ರಗಳು ಇದ್ದರೂ ಕೂಡ ಈ ರೀತಿ ಮಾಡಬೇಕು ಅನ್ನೋ ಕ್ರಮದ ಮಂತ್ರಗಳೇ ಜಾಸ್ತಿ ಇರುತ್ತೆ. ಆದ್ದರಿಂದ ಸರಿಯಾಗಿ ಗಟ್ಟು ಮಾಡಿಕೊಂಡು ಬಾಯ್ಪಾಠ ಮಾಡಿಕೊಂಡು ಸರಿಯಾದ ಕ್ರಮದಲ್ಲಿ ಮಾಡಬೇಕು. ನಿಧಾನವಾಗಿ ಮಾಡಬೇಕು. ಯಾವುದೇ ರೀತಿಯ ಅಪಚಾರ ಆಗದಿದ್ದಂತೆ ಮಾಡಬೇಕು ಅಂತ ವಿನಂತಿ. ಅತ ಶುಚೌ ಸಮೇ ದೇಶೆ ತಥಾ ಕೃತೇವ ಈಶಾತ್ ಪ್ರಾಗುದಕ್ಷವೇ ಗೋಮಯೇನ ಗೋಚರ್ಮ ಮಾತ್ರಂ ಚತುರಸ್ರಂ ಸ್ತಂಡಿಲಮುಪಲಿಪ ಪೂರ್ವೋಕ್ತ ಪ್ರಕಾರೇಣ 20 ರೇಖಾತ್ಮಕಂ ಅಷ್ಟದಿಕ್ಷಶ್ವತ್ವದಲಾಕಾರಂ ಅಷ್ಟಕೋಣಾತ್ಮಕಂ ಹೋಮಮಂಡಲಂ ವಿಲಿಖ್ಯ. ವಿವರಣೆ. ಗಣಪತಿ ಹೋಮವನ್ನು ಮಾಡುವ ಸ್ಥಳ ಮನೆಯಿಂದ ಹೊರಗೆ, ಆದರೆ ಅಂತಹ ಸ್ಥಳವು ಸಮತಟ್ಟಾಗಿ ಶುಚಿಯಾಗಿದ್ದು ಉತ್ತರ ಮತ್ತು ಪೂರ್ವದ ಕಡೆಗೆ ಬಹು ಸ್ವಲ್ಪ ತಗ್ಗಾಗಿ ಗೋಮಯವನ್ನು ಗುಡಿಸಿ ಹೋಮದ ಮಂಡಲ ಬರೆಯುವಷ್ಟು ಸ್ಥಳವನ್ನು ಸ್ವಚ್ಛ ಮಾಡಿ ಇಡಬೇಕು. ಮನೆಯ ಒಳಗಡೆ ಜಗುಲಿಯಲ್ಲಿ ಹೋಮ ಮಾಡುವುದಾದರೆ ಆ ಸ್ಥಳವನ್ನು ಗುಡಿಸಿ ಒರೆಸಿ ನಿರ್ಮಲ ಮಾಡಿ ಇಡಬೇಕು. ಅಂತಹ ಸ್ಥಳದಲ್ಲಿ ಶಾಸ್ತ್ರಗಳಲ್ಲಿ ವಿವರಿಸಿದಂತೆ 20 ರೇಖೆಗಳುಳ್ಳ 8 ದಿಕ್ಕುಗಳ ಕಡೆಗೆ ಅಶ್ವತ್ಥ ಎಲೆಗಳ ಚಿತ್ರವನ್ನು ಬಿಡಿಸಿ 8 ಕೋಣೆಗಳುಳ್ಳ ಹೋಮ ಮಾಡಲಿರುವ ಮಂಡಲವನ್ನು ಬರೆದು, ಮಂಡಲ ಬರೆಯುವ ಕ್ರಮ ಮತ್ತು ಮಂಡಲದ ಚಿತ್ರ ಆಮೇಲೆ ಕೊಡಲಾಗುತ್ತದೆ. ಅದನ್ನು ಅನುಸರಿಸಿ ಅಭ್ಯಾಸ ಮಾಡಿಕೊಳ್ಳಬೇಕು. ಮಂಡಲವನ್ನು ಸಿಕ್ತೆ ಎಂಬ ಒಂದು ಜಾತಿಯ ಮೆದು ಕಲ್ಲಿನ ಹುಡಿಯಿಂದ ಬರೆಯಬೇಕು. ಹೋಮ ಮಂಡಲದಿಂದ ಒಂದು ಗೇಣು ಸ್ಥಳ ಬಿಟ್ಟು ದಕ್ಷಿಣ ಭಾಗದಲ್ಲಿ ಸ್ವಸ್ತಿಕ ಮತ್ತು ಗಣಪತಿ ದೇವರ ಮಂಡಲಗಳನ್ನು ಬರೆಯಬೇಕು. ಸ್ವಸ್ತಿಕದ ಮೇಲೆ ಕ್ರಿಮಿ ಕೀಟಗಳಿಲ್ಲದ ಸ್ವಚ್ಛವಾದ 1 ಕಿಲೋ ಬೆಳತಿಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ 2 ದರ್ಬೆಗಳಿಂದ ತಯಾರಿಸಿದ ಒಂದು ಕುರ್ಚಿಯನ್ನು ಇಟ್ಟು ಅದರ ಮೇಲೆ 1 ತೆಂಗಿನಕಾಯಿ ಇಡಬೇಕು. ಅದಕ್ಕೆ ಹೂ ಗಂಧಾಕ್ಷತೆಗಳನ್ನಿಟ್ಟು 5 ದರ್ಬೆಗಳಿಂದ ತಯಾರಿಸಿದ ಒಂದು ಕುರ್ಚಿಯನ್ನು ಇಡಬೇಕು. ತತ್ಪಶ್ಚಾತ್ ಕರ್ತ ಪ್ರಾಮುಖ ಉಪವಿಶ್ಯ ದ್ವಿರಾಚಮ್ಯ ಪವಿತ್ರ ಪ್ರಾಣಿ ಪ್ರಾಣಾನಾಯಾಮ್ಯ ದೇಶಕಾಲವು ಸಂಕೀರ್ತ್ಯ. ಹೋಮ ಮಾಡುವವನು ಮಂಡಲದ ಪಶ್ಚಿಮ ಭಾಗದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಮನೆಯ ಮೇಲೆ ಅಥವಾ ದರ್ಬೆ ಹುಲ್ಲಿನಿಂದ ತಯಾರಿಸಿದ ಚಾಪೆಯ ಮೇಲೆ ಕುಳಿತು 2 ಸಲ ಆಚಮನ ಮಾಡಿ, ಆಚಮನ ಎಂದರೆ ಬಲಗೈಯನ್ನು ಅಂಗಾತ ಇಟ್ಟು ಹೆಬ್ಬೆರಳ ತುದಿಯನ್ನು ಮಧ್ಯಮ ಬೆರಳಿನ ನಡುಗಂಟಿಗೆ ಮುಟ್ಟಿಸಿ ಓಂ ಋಗ್ವೇದಾಯ ಸ್ವಾಹ ಎಂದು ಕೈಯಲ್ಲಿ ಉದ್ದು ಮುಳುಗುವಷ್ಟು ನೀರನ್ನು ತುಂಬಿಕೊಂಡು ಕುಡಿಯುವುದಾಗಿದೆ. ಹೀಗೆ ಓಂ ಋಗ್ವೇದಾಯ ಸ್ವಾಹ, ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ ಎಂದು ಹೇಳುತ್ತಾ ನೀರು ಕುಡಿಯುವುದಕ್ಕೆ ಆಚಮನ ಎಂದು ಹೆಸರು. ಹೀಗೆ 2 ಸಲ ಆಚಮನ ಮಾಡಿ 2 ದ್ರವ್ಯಗಳಿಂದ ತಯಾರಿಸಿದ ಒಂದು ಪವಿತ್ರವನ್ನು ಬಲಗೈಯ ಪವಿತ್ರ ಬೆರಳಿಗೆ ಹಾಕಿಕೊಂಡು ಪ್ರಾಣಾಯಾಮಗಳನ್ನು ಮಾಡಿ ಕೈಯಲ್ಲಿ ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಈ ಮುಂದಿನ ಮಂತ್ರಗಳನ್ನು ಹೇಳುತ್ತಾ ಸಂಕಲ್ಪ ಮಾಡಬೇಕು. ಪವಿತ್ರ ಧಾರಣೆ ಮಾಡುವ ಮಂತ್ರ. ಓಂ ಪವಿತ್ರವಂತಹ ಪರಿವಾಜಮಾಸತೆ ಪಿತೈಷಾಂ ಪ್ರತ್ನೋ ಅಭಿರಕ್ಷತಿ ವ್ರತಂ ಮಹಸ್ಸಮುದ್ರಂ ವರುಣಸ್ಥಿರೋದಧೆ ಧೀರಾ ಇಚ್ಛೆ ಪೂರ್ಧರುಣೇಶ್ವಾರಭಂ ಎಂದು ಹೇಳಿ ಪವಿತ್ರವನ್ನು ಬೆರಳಿಗೆ ಹಾಕಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ವಂದಿಸಿ ಪ್ರಾಣಾಯಾಮಗಳನ್ನು ಮಾಡಬೇಕು. ಅನಂತರ ಕಲಶಾರ್ಚನೆ ಮಾಡಿ ಕೈಯಲ್ಲಿ ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಸಂಕಲ್ಪ ಮಾಡಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೇ. ಸ್ವಸ್ತಿ ಶ್ರೀ ಕೃಷ್ಣ ಕೃಷ್ಣಾದ್ಯ ಭಗವತೋ ಮಹಾಪುರುಷಸ್ಯ ವಾಸುದೇವಸ್ಯ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣೇ ದ್ವಿತೀಯ ಪರಾರ್ಧೆ ಶ್ವೇತವರಹ ಕಲ್ಪೆ ವಯಸ್ಸುಧನ್ವಂತರೇ ಕಲಿಯುಗೆ ಪ್ರಥಮಪಾದೇ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ महामेरोः दक्षिणपार्श्वे गोराष्ट्रदेशे गोकर्णमण्डले शालिवांशिके वर्गे बौद्धावतारे परशुरामक्षेत्रे अस्मिन् वर्तमानकालव्यवहारिके श्रीशालिवांशिके
ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರಮಾಸೆ ಕೃಷ್ಣೇ ಪಕ್ಷೆ ಸಪ್ತಮ್ಯಾಂ ತಿಥೌ ಬೃಹಸ್ಪತಿವಾಸಯುಕ್ತಾಯಾಂ ಏವಂ ಗುಣವಿಶೇಷವಿಶಿಷ್ಟಾಯಾಂ ಪುಣ್ಯಾಯಾಂ ಮಹಾಪುಣ್ಯ ಶುಭತಿಥೌ ಅಮುಕ ನಾಮ ಅಂದರೆ ಮಾಡುವವನ ಹೆಸರು, ಆಚಾರ್ಯರ ಹೆಸರು ಹೇಳ್ಕೋಬೇಕು. ಅಮುಕ ನಯನೆ ಎಲ್ಲ ಹೇಳ್ಕೊಂಡು ಶುಭ ಯೋಗ ಶುಭ ಗುಣ ಶುಭವಾರ ಶುಭ ತಿಥಿ ಶುಭ ನಕ್ಷತ್ರಯುಕ್ತಾಯಾಂ ಏವಂ ಗುಣವಿಶೇಷವಿಶಿಷ್ಟಾಯಾಂ ಶುಭ ತಿಥೌ ಎಂದು ಸಂಕಲ್ಪಿಸಿ ಶ್ರೀ ಮಹಾಗಣಾಧೀಶ್ವರ ಹೋಮಂ ಕರ್ತುಂ ಸ್ಥಳಶುದ್ಧ್ಯರ್ಥಂ ಸ್ತಂಡಿಲೋಲೇಖನಾಖ್ಯಂ ಕರ್ಮ ಕರಿಷ್ಯೆ. ಈ ಶುಭ ದಿನದಂದು ಶ್ರೀ ಮಹಾಗಣಾಧೀಶ್ವರನಿಗೆ ಹೋಮ ಮಾಡುವುದಕ್ಕಾಗಿ, ಸ್ಥಳವನ್ನು ಶುಚಿ ಮಾಡುವುದಕ್ಕಾಗಿ ಮಂಡಲ ಬರೆಯುವ ಕೆಲಸವನ್ನು ಮಾಡಲಿರುವೆನು ಎಂದು ಹೇಳಿ ಕೈಯಲ್ಲಿದ್ದ ಅಕ್ಕಿ ಕಾಳುಗಳನ್ನು ಅನಂತರ ಸ್ಪ್ಯಾಗ್ರೇಣ ಮಣ್ಣು ಅಗೆಯುವ ಆಯುಧಕ್ಕೆ ಸ್ಪ್ಯಾ ಎಂದು ಹೆಸರು. ಅದರ ತುದಿ ಭಾಗದಿಂದ, ಅಂದರೆ ಇಲ್ಲಿ ಒಂದು ಹತ್ತಿ ಸಮಿತಿಯನ್ನು ತೆಗೆದುಕೊಂಡು ಅದರ ತುದಿ ಭಾಗದಿಂದ ಈ ಮುಂದಿನ ಮಂತ್ರವನ್ನು ಹೇಳುತ್ತಾ ಮಂಡಲದ 9 ಕಡೆಗಳಲ್ಲಿ ಮಣ್ಣು ಅಗೆದ ಸೂಚನೆಯಾಗಿ ಮುಟ್ಟಬೇಕು. ಮಂತ್ರ ಒಂದನೇದು ಓಂ ಉದ್ಯನ್ಯಮಾನಂ ಅಸ್ಯ ಅಮೇಧ್ಯಂ ಅಪ ಪಾಪ್ಮಾನಂ ಯಜಮಾನಸ್ಯ ಹಂತು ಶಿವಾನಸ್ಸಂತು ಪ್ರದಿಶಶ್ಚತಸ್ರಃ ಶನ್ನೋ ಮಾತಾಃ ಪೃಥಿವೀ ಶೋಕಸಾತ ಇತಿ ನಮಂ ಪದಂ ವದನ್. ಮುಟ್ಟುವ ಕ್ರಮ ಈ ರೀತಿಯಾಗಿದೆ. ಮೊದಲಿಗೆ ಮಂಡಲದ ಮಧ್ಯವನ್ನು, ಆಮೇಲೆ ಅದಕ್ಕೆ ನೇರವಾಗಿ ಪಶ್ಚಿಮದ ಮಧ್ಯವನ್ನು, ಅನಂತರ ಅದಕ್ಕೆ ನೇರವಾಗಿ ಪೂರ್ವ ಭಾಗವನ್ನು, ಅನಂತರ ಮಂಡಲದ ದಕ್ಷಿಣ ಭಾಗದಲ್ಲಿ ಮೊದಲಿಗೆ ಮಧ್ಯ, ಅನಂತರ ಆಗ್ನೇಯ, ಅನಂತರ ನೈಋತ್ಯ ಭಾಗವನ್ನು ಮುಟ್ಟಬೇಕು. ಅನಂತರ ಮಂಡಲದ ಉತ್ತರ ಭಾಗದಲ್ಲಿ ಮೊದಲಿಗೆ ಮಧ್ಯವನ್ನು, ಆಮೇಲೆ ವಾಯುವ್ಯ ಭಾಗವನ್ನು, ಕೊನೆಗೆ ಈಶಾನ್ಯ ಭಾಗವನ್ನು ಮುಟ್ಟಿ ಸ್ಪ್ಯದಿಂದ ಅಗೆದ ಭಾವನೆಯನ್ನು ಮಾಡಿ ಕೈಯಿಂದ ನೀರು ಮುಟ್ಟಿ ಕೈ ತೊಳೆಯುವಂತೆ ಮಾಡಿ ಮಧ್ಯ ಪಶ್ಚಿಮ ಪೂರ್ವೇಶು ತದ್ದಕ್ಷಿಣೆ ಮಧ್ಯ ಆಗ್ನೇಯ ನಿರಗತಿಷು ತದುತ್ತರೆ ಮಧ್ಯ ವಾಯುವ್ಯೇಶಾನ್ಯೇಷು ಕ್ರಮೇಣ ಸ್ಪೇನ ಮುದ್ರತ್ಯ ಅಪಸ್ಪೃಶ್ಯ. ಇವತ್ತಿಗೆ ಇಷ್ಟು ಸಾಕು. ಈ ಮಂತ್ರವನ್ನು ಬಾಯ್ ಹಾಟ್ ಮಾಡಿಕೊಳ್ಬೇಕಾಗಿ ವಿನಂತಿ. ಓಂ ಸ್ವಸ್ತಿ.